ಹಲೋ ವೆಲ್ಕಮ್ ಟು ಇಂಗ್ಲಿಷ್ ಬ್ರೋ. ಹೌ ಆರ್ ಯು ಆಲ್? ಹೋಪ್ ಯು ಆರ್ ಆಲ್ ಫೈನ್. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಲೆಟ್ಸ್ ರಿವೈಸ್ ವಾಟ್ ವಿ ಡಿಸ್ಕಸ್ಡ್ ಇನ್ ಆ ಲಾಸ್ಟ್ ಕ್ಲಾಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಲೆಟ್ಸ್ ನಾಟ್, ಶಾಲ್ ವಿ ಮತ್ತು ಡೋಂಟ್ ಇವುಗಳನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿರುವಂತೆ ಡೋಂಟ್ ಗೋ ಹೋಗಬೇಡ, ಡೋಂಟ್ ಕಮ್ ಬರಬೇಡ, ಡೋಂಟ್ ಈಟ್ ತಿನ್ನಬೇಡ, ಈ ರೀತಿಯ ಸೆಂಟೆನ್ಸಸ್ಗಳಿಗೆ ಪ್ರೊನೌನ್ಸ್ ಮತ್ತು ಪ್ರಪೋಸಿಷನ್ಸನ್ನು ಆ್ಯಡ್ ಮಾಡಿದಾಗ ಅದರ ಮೀನಿಂಗ್ ಹೇಗೆ ಚೇಂಜ್ ಆಗುತ್ತೆ ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಎಕ್ಸಾಂಪಲ್ಸ್ ಕೊಡೋದಿದ್ರೆ ಡೋಂಟ್ ಗೋ ಅಂದರೆ ಹೋಗಬೇಡ, ಡೋಂಟ್ ಗೋ ವಿತ್ ಹಿಮ್ ಅಂತ ಹೇಳಿದರೆ ಅವನ ಜೊತೆ ಹೋಗಬೇಡ. ಡೋಂಟ್ ಆರ್ಗ್ಯೂ ವಿತ್ ಮೀ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅಥವಾ ನನ್ನ ಜೊತೆ ವಾದ ಮಾಡಬೇಡ. ಡೋಂಟ್ ಪ್ಲೇ ವಿತ್ ಹ, ಅವಳ ಜೊತೆ ಆಟ ಆಡಬೇಡ. ಈ ಸೆಂಟೆನ್ಸಸ್ಗಳಲ್ಲಿ ವಿತ್ ಎನ್ನುವ ಪ್ರಪೋಸಿಷನನ್ನು ಡೋಂಟ್ ಜೊತೆ ನಾವು ಯೂಸ್ ಮಾಡಿದ್ದೇವೆ. ಪ್ರೊನೌನ್ಸನ್ನು ತಗೊಳ್ಳೋದಿದ್ರೆ ಡೋಂಟ್ ಟೆಲ್, ಹೇಳಬೇಡ, ಡೋಂಟ್ ಟೆಲ್ ಹ, ಅವಳಿಗೆ ಹೇಳಬೇಡ, ಡೋಂಟ್ ಟಚ್ ಇಟ್, ಅದನ್ನು ಮುಟ್ಟಬೇಡ. ಈ ರೀತಿ ಪ್ರೊನೌನ್ಸನ್ನು ಕೂಡ ನಾವು ಡೋಂಟ್ ಜೊತೆಗೆ ಯೂಸ್ ಮಾಡಬಹುದು. ಆ ಪ್ರೊನೌನ್ಸ್ಗೆ ತಕ್ಕಂತೆ ಅದರ ಅರ್ಥವೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಕಲಿಯುವಂಥ ವಿಷಯವನ್ನು ನಾವು ರಿವೈಸ್ ಮಾಡ್ತಾ ಇರಬೇಕು. ರಿವೈಸ್ ಮಾಡಿದಷ್ಟು ನಮಗೆ ಹೆಚ್ಚು ಪ್ರಯೋಜನ ಆಗ್ತದೆ ಮತ್ತು ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಲೆಟಸ್ ನಾಟ್, ಶಾಲ್ ವಿ ಮತ್ತು ಡೋಂಟ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ ನಿಮಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಇವುಗಳನ್ನು ನಾವು ಆಕ್ಸಿಲರೀಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಸ್ ಅಥವಾ ಸಹಾಯಕ ಕ್ರಿಯಾಪದಗಳು. ಹ್ಯಾವ್ ಮತ್ತು ಹ್ಯಾಸನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹ್ಯಾವ್ ಎನ್ನುವಂಥ ವರ್ಡನ್ನು ಅಥವಾ ಸಹಾಯಕ ಕ್ರಿಯಾಪದವನ್ನು ನಾವು ಐ, ವಿ, ಯು ಮತ್ತು ದೇ ಜೊತೆಗೆ ಯೂಸ್ ಮಾಡ್ತೇವೆ. ಆದರೆ ಹ್ಯಾಸ್ ಎನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಹಿ, ಶಿ, ಇಟ್ ಜೊತೆಗೆ ನಾವು ಯೂಸ್ ಮಾಡ್ತೇವೆ. ಈಗ ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ, ಆಗ ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗ್ತದೆ. ಐ ಹ್ಯಾವ್ ಅ ಫ್ರೆಂಡ್, ಐ ಹ್ಯಾವ್ ಅ ಬುಕ್. ಈ ಎರಡು ಸೆಂಟೆನ್ಸಸ್ಗಳನ್ನು ಗಮನಿಸಿ. ಈ ಎರಡು ಸೆಂಟೆನ್ಸಸ್ಗಳ ಅರ್ಥ ಐ ಹ್ಯಾವ್ ಅ ಬುಕ್ ಅಂದರೆ ನನ್ನಲ್ಲಿ ಒಂದು ಪುಸ್ತಕ ಇದೆ. ಐ ಹ್ಯಾವ್ ಅ ಫ್ರೆಂಡ್ ಅಂದರೆ ನನಗೆ ಒಬ್ಬ ಗೆಳೆಯನಿದ್ದಾನೆ ಅಂತ ಅರ್ಥ. ಅದೇ ರೀತಿ ನಿನಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂತ ಹೇಳೋದಿದ್ರೆ ಯು ಹ್ಯಾವ್ ಅ ಫ್ರೆಂಡ್ ಅಂತ ಹೇಳಬೇಕು. ನಿನ್ನಲ್ಲಿ ಒಂದು ಪುಸ್ತಕ ಇದೆ ಅಂತ ಹೇಳುವಾಗ ಯು ಹ್ಯಾವ್ ಅ ಬುಕ್. ವಿ ಹ್ಯಾವ್ ಅ ಬುಕ್, ನಮ್ಮಲ್ಲಿ ಒಂದು ಪುಸ್ತಕ ಇದೆ. ವಿ ಹ್ಯಾವ್ ಅ ಫ್ರೆಂಡ್, ನಮಗೆ ಒಬ್ಬ ಫ್ರೆಂಡ್ ಇದ್ದಾನೆ. ದೇ ಹ್ಯಾವ್ ಅ ಬುಕ್, ಅವರಲ್ಲಿ ಒಂದು ಪುಸ್ತಕ ಇದೆ. ದೇ ಹ್ಯಾವ್ ಅ ಫ್ರೆಂಡ್, ಅವರಿಗೆ ಒಬ್ಬ ಗೆಳೆಯ ಇದ್ದಾನೆ. ಈ ರೀತಿ ಐ, ವಿ, ಯು ಮತ್ತು ದೇ ಬಂದಾಗ ಅದರ ಜೊತೆಗೆ ನಾವು ಹ್ಯಾವ್ ಎನ್ನುವ ಆಕ್ಸಿಲರಿಯನ್ನು ಯೂಸ್ ಮಾಡಬೇಕು. ಆದರೆ ಅವನಿಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂತ ಹೇಳುವಾಗ ಹಿ ಹ್ಯಾವ್ ಎ ಫ್ರೆಂಡ್ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ತಪ್ಪು. ಆ ಸಂದರ್ಭದಲ್ಲಿ ಹಿ ಹ್ಯಾಸ್ ಅ ಫ್ರೆಂಡ್ ಅಂತ ಹೇಳಬೇಕು. ಹಿ ಹ್ಯಾಸ್ ಅ ಬುಕ್, ಅವನಲ್ಲಿ ಒಂದು ಪುಸ್ತಕ ಇದೆ. ಅದನ್ನು ಶಿ ಎನ್ನುವಂಥ ಪ್ರೊನೌನ್ಗೆ ಅಪ್ಲೈ ಮಾಡಿದಾಗ ಶಿ ಹ್ಯಾಸ್ ಅ ಫ್ರೆಂಡ್, ಅವಳಿಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಥವಾ ಅವಳಿಗೆ ಒಬ್ಬಳು ಫ್ರೆಂಡ್ ಇದ್ದಾಳೆ. ಶಿ ಹ್ಯಾಸ್ ಅ ಬುಕ್, ಅವಳಲ್ಲಿ ಒಂದು ಪುಸ್ತಕ ಇದೆ. ಪ್ರೊನೌನ್ ಇಟ್ ಜೊತೆಗೆ ಕೂಡ ನಾವು ಹ್ಯಾಸನ್ನು ಯೂಸ್ ಮಾಡ್ತೇವೆ. ಇಟ್ ಹ್ಯಾಸ್ ಅ ಪರ್ಪಸ್, ಅದಕ್ಕೆ ಒಂದು ಉದ್ದೇಶ ಇದೆ. ಇಟ್ ಹ್ಯಾಸ್ ಅ ಟೇಲ್, ಅದಕ್ಕೆ ಒಂದು ಬಾಲ ಇದೆ. ಈ ರೀತಿ ಹಿ, ಶಿ, ಇಟ್ ಜೊತೆಗೆ ನಾವು ಹ್ಯಾಸನ್ನು ಯೂಸ್ ಮಾಡಬೇಕು. ಹ್ಯಾಸ್ ಮತ್ತು ಹ್ಯಾವನ್ನು ಸೆಂಟೆನ್ಸಸ್ಗಳಲ್ಲಿ ಸರಿಯಾಗಿ ಯೂಸ್ ಮಾಡಲಿಕ್ಕೆ ಕಲಿಯುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ನಿಮಗೆ ಅರ್ಥ ಆಗಿರ್ಬೋದು ಹ್ಯಾವ್ ಮತ್ತು ಹ್ಯಾಸ್ ಇದರ ಡಿಫರೆನ್ಸ್. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಐ ಜೊತೆಗೆ ಹ್ಯಾಸನ್ನು ಇಂಗ್ಲೀಷ್ನಲ್ಲಿ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡಬಾರ್ದು. ಒಂದು ವೇಳೆ ನಾವು ಐ ಜೊತೆಗೆ, ವಿ ಜೊತೆಗೆ, ಯು ಮತ್ತು ದೇ ಜೊತೆಗೆ ನಾವು ಹ್ಯಾಸನ್ನು ಯೂಸ್ ಮಾಡಿದರೆ ಇಂಗ್ಲೀಷ್ನಲ್ಲಿ ಅದು ತಪ್ಪು. ಅದೇ ರೀತಿ ಹಿ, ಶಿ, ಇಟ್ ಜೊತೆಗೆ ಹ್ಯಾವ್ ಯಾವತ್ತೂ ಕೂಡ ಬರಲ್ಲ. ಐ ಹ್ಯಾವ್ ನಾಲೆಜ್, ಯು ಹ್ಯಾವ್ ನಾಲೆಜ್, ವಿ ಹ್ಯಾವ್ ನಾಲೆಜ್, ದೇ ಹ್ಯಾವ್ ನಾಲೆಜ್, ಬಟ್ ಹಿ ಹ್ಯಾಸ್ ನಾಲೆಜ್, ಶಿ ಹ್ಯಾಸ್ ನಾಲೆಜ್.
ಇವುಗಳ ಅರ್ಥ ಕೂಡ ನಿಮಗೆ ಗೊತ್ತಾಗಿರ್ಬೋದು. ನನ್ನಲ್ಲಿ ಏನೋ ವಸ್ತು ಇದೆ ಅಂತ ಹೇಳುವಾಗ ಐ ಹ್ಯಾವನ್ನು ಯೂಸ್ ಮಾಡಬೇಕು. ನಮ್ಮಲ್ಲಿ ಇದೆ ಅಂತ ಹೇಳುವಾಗ ವಿ ಹ್ಯಾವ್ ಯೂಸ್ ಮಾಡಬೇಕು. ಅವರಲ್ಲಿ ಏನೋ ವಸ್ತು ಇದೆ ಅಂತ ಹೇಳುವಾಗ ದೇ ಹ್ಯಾವ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನೋ ವಸ್ತು ಇದೆ ಅಂತ ಹೇಳುವಾಗ ವಿ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಆದರೆ ಅವನಲ್ಲಿ ಒಂದು ವಸ್ತು ಇದೆ ಅಂತ ಹೇಳುವಾಗ ಹಿ ಹ್ಯಾಸ್, ಅವಳಲ್ಲಿ ಒಂದು ವಸ್ತು ಇದೆ ಅಂತ ಹೇಳುವಾಗ ಶಿ ಹ್ಯಾಸ್, ಅದಕ್ಕೆ ಇದೆ ಅಂತ ಹೇಳುವಾಗ ಎಕ್ಸಾಂಪಲ್ ಕೊಡೋದಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಹೇಳುವಾಗ ಇಟ್ ಹ್ಯಾಸ್ ವ್ಯಾಲ್ಯೂ ಅಂತ ಹೇಳಬೇಕು. ಈ ರೀತಿ ಹ್ಯಾವ್ ಮತ್ತು ಹ್ಯಾಸನ್ನು ನಾವು ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು. ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಡೋದಿದ್ರೆ ನನ್ನಲ್ಲಿ ಹಣವಿದೆ ಅಂತ ಹೇಳೋದು ಹೇಗೆ ಟ್ರೈ ಮಾಡಿ ನೋಡೋಣ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಹ್ಯಾವ್ ಮತ್ತು ಹ್ಯಾಸ್ನ ಡಿಫ್ರೆನ್ಸ್ ಮತ್ತು ಅವುಗಳನ್ನು ಹೇಗೆ ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡಬೇಕು ಎನ್ನುವಂಥದ್ದು ಅರ್ಥ ಆಗಿದೆ. ನನ್ನಲ್ಲಿ ಹಣವಿದೆ ಅಂತ ಹೇಳಬೇಕು. ಹೇಗೆ ಹೇಳೋದು? ಐ ಹ್ಯಾವ್ ಹೇಳಬೇಕಾ, ಹ್ಯಾಸ್ ಹೇಳಬೇಕಾ? ಐ ಹ್ಯಾವ್ ಮನಿ. ನಿನ್ನಲ್ಲಿ ಹಣವಿದೆ ಅಂತ ಹೇಳಬೇಕು. ಅದನ್ನು ಹೇಳೋದು ಹೇಗೆ? ಯು ಹ್ಯಾವ್ ಮನಿ. ಅವರಲ್ಲಿ ಹಣವಿದೆ, ದೇ ಹ್ಯಾವ್ ಮನಿ. ನಮ್ಮಲ್ಲಿ ಹಣವಿದೆ, ವಿ ಹ್ಯಾವ್ ಮನಿ. ಹಾಗಾದರೆ ಅವನಲ್ಲಿ ಹಣವಿದೆ ಅಂತ ಹೇಳಬೇಕು. ಹೇಗೆ ಹೇಳೋದು? ಹಿ ಹ್ಯಾಸ್ ಮನಿ. ಯಾವುದೇ ಕಾರಣಕ್ಕೂ ಹಿ ಹ್ಯಾವ್ ಮನಿ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳುವಾಗಿಲ್ಲ. ಅವಳಲ್ಲಿ ಹಣವಿದೆ, ಶಿ ಹ್ಯಾಸ್ ಮನಿ. ನನಗೆ ಫ್ರೆಂಡ್ಸ್ ಇದ್ದಾರೆ, ಇದನ್ನು ಹೇಳೋದು ಹೇಗೆ? ಐ ಹ್ಯಾವ್ ಫ್ರೆಂಡ್ಸ್. ನಮಗೆ ಫ್ರೆಂಡ್ಸ್ ಇದ್ದಾರೆ, ವಿ ಹ್ಯಾವ್ ಫ್ರೆಂಡ್ಸ್. ಅವರಿಗೆ ಫ್ರೆಂಡ್ಸ್ ಇದ್ದಾರೆ, ದೇ ಹ್ಯಾವ್ ಫ್ರೆಂಡ್ಸ್. ನಿನಗೆ ಫ್ರೆಂಡ್ಸ್ ಇದ್ದಾರೆ, ಯು ಹ್ಯಾವ್ ಫ್ರೆಂಡ್ಸ್. ಅವನಿಗೆ ಫ್ರೆಂಡ್ಸ್ ಇದ್ದಾರೆ, ಹಿ ಹ್ಯಾಸ್ ಫ್ರೆಂಡ್ಸ್. ಅವಳಿಗೆ ಫ್ರೆಂಡ್ಸ್ ಇದ್ದಾರೆ, ಶಿ ಹ್ಯಾಸ್ ಫ್ರೆಂಡ್ಸ್. ಒಂದು ವೇಳೆ ಇದೇ ಕಾಂಟೆಕ್ಸ್ಟಲ್ಲಿ ಇದೇ ರೀತಿಯ ಸೆಂಟೆನ್ಸಸ್ಗಳಲ್ಲಿ ಇಟ್ಟನ್ನು ಯೂಸ್ ಮಾಡೋದಿದ್ರೆ ಇಟ್ ಹ್ಯಾಸ್ ಅಂತ ಹೇಳಬೇಕು. ನಿಮಗೆಲ್ಲ ತಿಳಿದಿರುವಂತೆ ನನ್ನ ವಿಡಿಯೋಗಳಲ್ಲಿ ನಾನು ಒಂದು ಮಾಡೆಲ್ ಸೆಂಟೆನ್ಸ್ ಅಥವಾ ಒಂದು ಎಕ್ಸಾಂಪಲ್ ಸೆಂಟೆನ್ಸನ್ನು ತಗೊಂಡು ಅದೇ ರೀತಿಯ ಅನೇಕ ಸೆಂಟೆನ್ಸಸ್ಗಳನ್ನು ಹೇಗೆ ಫಾರ್ಮ್ ಮಾಡೋದು ಎನ್ನುವಂಥದ್ದನ್ನು ಹೇಳಿಕೊಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಗ್ಗೆ ನಾನು ನಿಮಗೆ ವಿವರಿಸಿದ್ದೇನೆ. ನಿಮಗೀಗ ಗೊತ್ತಾಗಿರ್ಬೋದು ಹೌ ಟು ಯೂಸ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಇನ್ ಸೆಂಟೆನ್ಸಸ್. ಅವುಗಳ ಅರ್ಥ ಹೇಗೆ ಚೇಂಜ್ ಆಗುತ್ತೆ ಎನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗಿರ್ಬೋದು. ನೀವು ಇನ್ನೂ ಹೆಚ್ಚಿನ ಸೆಂಟೆನ್ಸಸ್ಗಳನ್ನು ಹ್ಯಾವ್ ಮತ್ತು ಹ್ಯಾಸನ್ನು ಯೂಸ್ ಮಾಡಿಕೊಂಡು ಬೆರೀರಿ. ಮಾತನಾಡುವಾಗ ಹ್ಯಾವ್ ಮತ್ತು ಹ್ಯಾಸನ್ನು ಯೂಸ್ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಆಗ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ, ನಿಮಗೆ ಧೈರ್ಯ ಬರ್ತದೆ. ಯಾವುದೇ ತಪ್ಪಿಲ್ಲದೆ ಹ್ಯಾವ್ ಮತ್ತು ಹ್ಯಾಸ್ ಇವುಗಳನ್ನು ಸೆಂಟೆನ್ಸಸ್ಗಳಲ್ಲಿ ಯೂಸ್ ಮಾಡೋದು ಗೊತ್ತಾಗ್ತದೆ. ನಾನು ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಅನಿಸ್ಬೋದು, ಆದರೆ ಅದು ಅನಿವಾರ್ಯ. ಇಂಗ್ಲೀಷ್ ಕಲಿಯುವಾಗ ನಾವು ಒಂದು ವಿಷಯವನ್ನು ತಿಳ್ಕೊಂಡ ಮೇಲೆ ಅದನ್ನು ನಾವು ಪದೇ ಪದೇ ರಿಪೀಟ್ ಮಾಡಬೇಕಾಗ್ತದೆ. ಹ್ಯಾವ್ ಮತ್ತು ಹ್ಯಾಸನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಸೆಂಟೆನ್ಸಸ್ಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಆಗ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಹ್ಯಾವ್ ಮತ್ತು ಹ್ಯಾಸನ್ನು ಯೂಸ್ ಮಾಡುವಾಗ ಬೇರೆ ಬೇರೆ ಕಾಂಟೆಕ್ಸ್ಟ್ಗೆ ಸೂಟ್ ಆಗುವ ಹಾಗೆ ನೀವು ಸೆಂಟೆನ್ಸಸ್ಗಳನ್ನು ಫಾರ್ಮ್ ಮಾಡಿ. ಯಾವುದಾದ್ರೊಂದು ಎಕ್ಸಾಂಪಲ್ ಸೆಂಟೆನ್ಸನ್ನು ತಗೊಂಡು ಹ್ಯಾವ್ ಮತ್ತು ಹ್ಯಾಸನ್ನು ಆ್ಯಡ್ ಮಾಡಿ ಅದರ ಮೀನಿಂಗ್ ಹೇಗೆ ಚೇಂಜ್ ಆಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ನನಗೆ ತಲೆನೋವಿದೆ, ನಮಗೆ ತಲೆನೋವಿದೆ, ನಿನಗೆ ತಲೆನೋವಿದೆ, ಅವರಿಗೆ ತಲೆನೋವಿದೆ, ಅವಳಿಗೆ ತಲೆನೋವಿದೆ, ಅವನಿಗೆ ತಲೆನೋವಿದೆ, ಅದಕ್ಕೆ ತಲೆನೋವಿದೆ. ಈ ಸೆಂಟೆನ್ಸಸ್ಗಳನ್ನು ಹೇಳೋದಕ್ಕೆ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಅಷ್ಟಕ್ಕೆ ನೀವು ಸ್ಟಾಪ್ ಮಾಡಬಾರ್ದು. ಇನ್ನೂ ಹೆಚ್ಚು ಸೆಂಟೆನ್ಸಸ್ಗಳನ್ನು 10 ಸೆಂಟೆನ್ಸಸ್ಗಳನ್ನು ಹ್ಯಾವ್ ಯೂಸ್ ಮಾಡಿಕೊಂಡು ಮತ್ತು 10 ಸೆಂಟೆನ್ಸಸ್ಗಳನ್ನು ಹ್ಯಾಸನ್ನು ಯೂಸ್ ಮಾಡಿಕೊಂಡು ಬರೀರಿ. ಆಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರಾಗಿ ಅರ್ಥ ಆಗ್ತದೆ. ನಾನು ಕೊಟ್ಟಿರುವಂಥ ಎಕ್ಸಾಂಪಲ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಸ್ವಂತ ವಾಕ್ಯಗಳನ್ನು ಬರೀರಿ. ನೀವು ಬರೆದಿರುವಂಥ ವಾಕ್ಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ ವಾಕ್ಯಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ನಾನು ಸರಿಪಡಿಸ್ತೇನೆ. ಇದರೊಂದಿಗೆ ನಾನು ಇವತ್ತಿನ ವಿಡಿಯೋವನ್ನು ವೈಂಡ್ ಅಪ್ ಮಾಡ್ತೇನೆ. ದಟ್ಸ್ ಆಲ್ ಫಾರ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್.